TV9 ಪಕ್ಕಾ ಸುದ್ದಿಯನ್ನ ನೀಡಿತ್ತು. ಯಾವಾಗ ಅಲ್ಲಿ ಸಭೆ ಆರಂಭ ಆಯಿತು ದೆಹಲಿಯಲ್ಲಿ, ಆಗಿನಿಂದ ಕೊಟ್ಟಿದ್ದಂತಹ ಸುದ್ದಿ ಎಲ್ಲವೂ ಕೂಡ ನಿಜವಾಗಿರೋದನ್ನ ನೀವು ಗಮನಿಸಬಹುದು. ಸ್ವತಃ ಹೈಕಮಾಂಡ್ ಹೇಳಿತ್ತು, ಇಲ್ಲ ಏನೂ ಆಗಿಲ್ಲ, ಎಲ್ಲಾ ಕೂಡ ಊಹಾಪೋಹಗಳು, ಎಲ್ಲಾ ಕೂಡ ವದಂತಿಗಳು ಅನ್ನುವಂತಹ ಮಾತನ್ನ ಹೇಳಿತ್ತು. ಅದನ್ನು ಮೀರಿ TV9 ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿಎಂ. ಇದಾದ ನಂತರದಲ್ಲಿ HCL ಅನ್ನ ತಲುಪಿದ್ದಾರೆ, ದೆಹಲಿಗೆ ತೆರಳುತ್ತಾರೆ ಸಿಎಂ ಹಾಗೆ ಕೆಲ ಸಚಿವರು ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯತ್ತ ಸಿದ್ದರಾಮಯ್ಯ ತೆರಳುತ್ತಾರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ. ರಾಜೀನಾಮೆ ಬೆನ್ನಲ್ಲೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಇನ್ನೇನು HCL ಅನ್ನ ಕೂಡ ತಲುಪಿಯಾಗಿದೆ. ವಿಶೇಷ ವಿಮಾನದ ಮುಖಾಂತರವಾಗಿ ಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಹಲವು ವಿಚಾರಗಳನ್ನ ಇವತ್ತು ಸುದ್ದಿಗೋಷ್ಠಿಯಲ್ಲ ಸಂದರ್ಭದಲ್ಲೂ ಕೂಡ ಮಾತನಾಡಿದ್ರು. ಅವ್ರಿಗೆ ಏನೇನ್ ಹೇಳೋದಿತ್ತು, ಜೊತೆಗೆ ರಾಜ್ಯದ ಜನರಿಗೆ ಏನೆಲ್ಲ ಪ್ರಶ್ನೆಗಳಿತ್ತು, ಅದೆಲ್ಲವನ್ನು ಕೂಡ ಉತ್ತರಿಸಿದ್ದಾರೆ. ಸುದ್ದಿಗೋಷ್ಠಿಯ ಬೆನ್ನಲ್ಲೇ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಇದೆಲ್ಲವೂ ಕೂಡ ಅಂದುಕೊಂಡಂತೆ ಇಂತಿಂತ ಟೈಮ್ನಲ್ಲಿ ಮೊದಲು ರಾಜೀನಾಮೆಯನ್ನ ಸಲ್ಲಿಸಬೇಕು, ಅದಾದ ನಂತರದಲ್ಲಿ ಸುದ್ದಿಗೋಷ್ಠಿ, ಅದಾದ ನಂತರದಲ್ಲಿ ದೆಹಲಿ ಪ್ರಯಾಣ ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ HCL ಅನ್ನ ತಲುಪಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ. ದೆಹಲಿ ತಲುಪಿದ ನಂತರದಲ್ಲಿ ಅಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಸಭೆ ನಡೆಯುವಂತಹ ಸಾಧ್ಯತೆಗಳು. ಏಕೆಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರಂತೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ರಾಷ್ಟ್ರ ರಾಜಕಾರಣದಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಡಿಮಾಂಡ್ಗಳನ್ನ ಮಾಡಬಹುದು? ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಏನಾದ್ರೂ ಡಿಮಾಂಡ್ಗಳನ್ನ ಮಾಡ್ತಾರಾ, ಅಥವಾ ತಮ್ಮ ಆಪ್ತ ಸಚಿವರಿಗೆ ಒಂದು ನೆಲೆಯನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾರಾ? ಈ ಕಡೆ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡದೇ ಇರೋದಕ್ಕೆ ನಾನಾ ಕಾರಣಗಳಿದೆ ಅಂತಲೇ ಹೇಳಲಾಗ್ತಾ ಇದೆ. ಒಂದು, ಅವರಿಗೆ ಇಲ್ಲಿರುವಂತಹ ಹೋಲ್ಡ್, ಯಾಕಂದ್ರೆ ಅವರು ಅಹಿಂದ ನಾಯಕರಾಗಿ ಬೆಳೆದು ಬಂದ್ರು, ಜೊತೆಗೆ ಸಾಕಷ್ಟು ಜನರ ಅಭಿಮಾನ ಅವರ ಜೊತೆಗಿದೆ, ಸಾಕಷ್ಟು ಜನರ ಸಪೋರ್ಟ್ ಇದೆ. ಇಲ್ಲಿ ಅವರು ಒಂದ್ ರೀತಿ ದೊಡ್ಡ ಮಟ್ಟದ ಮಾಸ್ ಲೀಡರ್ ಆಗಿ ಇದ್ದಂಥವ್ರು. ಹೀಗಾಗಿ ಅದು ಒಂದು ವೇಳೆ ದೆಹಲಿಗೆ ಶಿಫ್ಟ್ ಆಗಿದ್ದೆ ಆದಲ್ಲಿ ಅಲ್ಲಿ AICC ಹೋಲ್ಡ್ ಅಲ್ಲಿ ಇರಬೇಕಾಗತ್ತೆ. ಜೊತೆಗೆ ಅಲ್ಲಿನ ವರ್ಚಸ್ಸು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಇಲ್ಲಿ ಕರ್ನಾಟಕದಲ್ಲಿರುವಂತಹ ವರ್ಚಸ್ಸು ರಾಷ್ಟ್ರ ರಾಜಕಾರಣದಲ್ಲಿ ಇಲ್ಲ. ಹಾಗಾಗಿ ಅದೊಂದು ಕಾರಣ ಆಗಬಹುದು. ಇನ್ನೊಂದು, ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕಾರಣ ವಿಚಾರ ನೋಡೋದಾದ್ರೆ, ಮತ್ತೆ ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹವರ ನಾಯಕರ, ಸಚಿವರು ಅಥವಾ ಶಾಸಕರ ಅವರ ವಿಚಾರಗಳನ್ನ ನೋಡೋದಾದ್ರೆ ಸಿದ್ದರಾಮಯ್ಯ ಅವರು ಇಲ್ಲೇ ಇರುವಂತದ್ದು ಸೂಕ್ತ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಹಲವು ಕಾರಣಗಳಿದೆ ರಾಷ್ಟ್ರ ರಾಜಕಾರಣಕ್ಕೆ ಅವರು ತೆರಳದೇ ಇರೋದಕ್ಕೆ. ಹೀಗಾಗಿ ಏನು ಮುಂದಿನ ನಡೆ ಏನು? ಹೌದು, ಹೋರಾಟ ಮಾಡ್ತೀನಿ ಅಂತ ಅಂದ್ರು. ಈ ಕೋಮುವಾದಿಗಳ ವಿರುದ್ಧವಾಗಿ ಹೋರಾಟ ನಡೆಯುತ್ತೆ. ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ನಾನು ಇದ್ದೇ ಇರ್ತೀನಿ. 5 ವರ್ಷಕ್ಕೆ ನನ್ನನ್ನು ಆರಿಸಿದ್ದಾರೆ, ನಾನು ಹೀಗಾಗಿ ಈ ರಾಜ್ಯದಲ್ಲೇ ಇರ್ತೀನಿ, ಇಲ್ಲೇ ರಾಜಕಾರಣವನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ದೆಹಲಿಯಲ್ಲಿ ಏನಿದೆ ಅವರ ಡಿಮಾಂಡ್? ಹೌದು, ರಾಹುಲ್ ಗಾಂಧಿ ಅವರು ಒಂದಷ್ಟು ಆಫರ್ಗಳನ್ನ ನೀಡಿದ್ದಾರೆ ಅನ್ನುವಂಥ ವಿಚಾರ. ಒಂದು ರಾಷ್ಟ್ರ ರಾಜಕಾರಣದ್ದು, ಅದನ್ನ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ DCM ಪೋಸ್ಟ್ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಹೈಕಮಾಂಡ್ ಇಟ್ಟಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಅದಕ್ಕೇನಾದ್ರೂ ಸಿದ್ದರಾಮಯ್ಯ ಅವರು ಒಪ್ಕೊಳ್ತಾರಾ, ಇಲ್ಲ ಇನ್ನು ಏನೇನೆಲ್ಲ ಡಿಮಾಂಡ್ ಅನ್ನ ಮಾಡಬಹುದು? ಈ ರೀತಿ ಹಲವು ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿಂದ ದೆಹಲಿಗೆ ತೆರಳಿದ ನಂತರದಲ್ಲಿ ಅಲ್ಲೂ ಕೂಡ ಒಂದು ಹೈ ವೋಲ್ಟೇಜ್ ಸಭೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ಸೇರಿದಂತೆ ಎಲ್ಲಾ ಹೈಕಮಾಂಡ್ ನಾಯಕರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಮತ್ತೊಂದು ಸುತ್ತಿನ ಮಾತುಕತೆಯ ನಂತರದಲ್ಲಿ ಯಾವ ವಿಚಾರಗಳು ಹೊರಬರುತ್ತೆ ಕಾದು ನೋಡಬೇಕಾಗಿದೆ. ಸದ್ಯ ರಾಜ್ಯದ ಜನರಿಗಂತೂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ತಾವು ಯಾಕೆ ರಾಜಕೀಯವನ್ನ ಬಿಡ್ತಾ ಇದೀವಿ ಅಂದ್ರೆ ಈ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ತುಂಬಾ ಒತ್ತಡ ಏನಾದ್ರೂ ಬಂತ, ಹೈಕಮಾಂಡ್ ಇವ್ರ ಮೇಲೆ ಒತ್ತಡ ಹೇರಿದ್ರ? ಈ ರೀತಿ ಹಲವು ಪ್ರಶ್ನೆ ಇತ್ತು. ಇಲ್ಲ, ಒತ್ತಡ ಏನೂ ಇಲ್ಲ, ನನ್ನ ಸ್ವಯಂ ಇಚ್ಛೆಯಿಂದಾಗಿ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ್ರು ಮುಂಚೆಯಿಂದನೂ ಕೂಡ. ಸಿದ್ದರಾಮಯ್ಯ ಅವರ ಬಾಯಲ್ಲಿ ಬರ್ತಾ ಇದ್ದಂತಹ ಮಾತಿಷ್ಟೇ, ಯಾವಾಗ ಕೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಅನ್ನುವಂತ ಮಾತನ್ನ ಹೇಳಿ, ಮುಂದಿನ ಸಿಎಂ ಯಾರು ಅಂತ ಹೇಳಿದ್ರೆ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. CLP ಸಭೆಯಲ್ಲಿ ಸಿಎಂ ಆಯ್ಕೆ ಆಗುತ್ತೆ. ಮುಂದಿನ ಸಿಎಂ ಗುಟ್ಟನ್ನ ಸಿದ್ದರಾಮಯ್ಯನವರು ಬಿಟ್ಟುಕೊಟ್ಟಿಲ್ಲ. DK ಹೆಸರು ಬಹಿರಂಗವಾಗಿ ಹೇಳಿಲ್ಲ ಸಿದ್ದರಾಮಯ್ಯ ಎಲ್ಲೂ ಕೂಡ. CLP ಸಭೆಯಾಗುತ್ತೆ. CLP ಸಭೆಯಲ್ಲಿ ಯಾರನ್ನ ಆಯ್ಕೆ ಮಾಡಲಾಗುತ್ತೋ ಗೊತ್ತಿಲ್ಲ. ಹೈಕಮಾಂಡ್ ಯಾರನ್ನ ಹೇಳುತ್ತೋ ಅವರೇ ಸಿಎಂ ಆಗ್ತಾರೆ ಅಂತ ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ಸಿಎಂ ಉತ್ತರವನ್ನ ಕೊಟ್ಟಿಲ್ಲ. ಮುಂದಿನ ಮುಖ್ಯಮಂತ್ರಿ whatever legislative party takes a decision, High Command takes a decision, you will be the chief minister. Whatever legislative party takes a decision, Congress legislative party takes a decision,
and High Command takes a decision, he will be the Chief Minister of the state. ನೆಕ್ಸ್ಟ್ ಸಿಎಂ ಯಾರು ಸರ್? ಮುಂದಿನ ಮುಖ್ಯಮಂತ್ರಿ Whatever legislative party takes a decision, High Command takes a decision, he will be the Chief Minister. Whatever ಸರ್ legislative party takes a decision, Congress legislative party takes a decision, and High Command takes a decision, he will be the Chief Minister of the state. ನೆಕ್ಸ್ಟ್ ಸಿಎಂ ಯಾರು ಸರ್? ಮುಂದಿನ ಮುಖ್ಯಮಂತ್ರಿ Whatever legislative party takes a decision.